ಮಾಡಬೇಕು ಅಂದರೆ ಮತ್ತೆ ತೊಂದರೆ. ಯಾಕಂದ್ರೆ ಅಷ್ಟು ಸುಲಭವಾಗಿ ಹೊಡಿ ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಅಷ್ಟರೊಳಗೆ ಇಷ್ಟೆಲ್ಲ ಡೆವಲಪ್ಮೆಂಟ್ದೊಳಗೆ ದೇವೇಗೌಡರೇನು ನಮ್ಮ ಸಿದ್ದರಾಮಯ್ಯರೇನು ಕಳ್ಳೆ ಅಂತ ಕೊಡ್ತಾರೆ, ಶೇಂಗಾ ತಿಂಗಳು ಕೊಡ್ತಾರೆ. ಇಷ್ಟರೊಳಗೆ ಅವರು ಇವ್ರ ಬೆಂಬಲಿಗರು ಯಾರಿದ್ದಾರೆ ಆ ಶಾಸಕರ ಸಹಿತ ಎಲ್ಲ ತಮ್ಮೊಂದಿಗೆ ತೆಗೆದುಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಬಹಳ ಎಚ್ಚರಿಕೆ ಹೆಚ್ಚಿಡ್ತಾ ಇದ್ದಾರೆ. ಮತ್ತು ಅವ್ರು ಸರಿ ಅದ. ಯಾಕಂದರೆ ಈಗಾಗಲೇ ಹೆಚ್ಚಿನ ಮಾಡಿದ ತಪ್ಪಿನಿಂದ ಸಿದ್ದರಾಮಯ್ಯರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಈಗ ನೀವು ಮಾಡೋ ತಪ್ಪಿನಿಂದ ನಾ ಅನುಭವಿಸ್ತೀನಿ ಅನ್ನೋಂಥ ಮಾತು ಎಲ್ಲ ನೆಲೆಗಟ್ಟಿನಲ್ಲೇ BJP JDS ಅವರಲ್ಲಿ ಈಗ ಮುಖ್ಯಮಂತ್ರಿ ಆಗೋ ಕೆಲಸ ಅವರು ಕಾಣ್ತಾ ಇದ್ದಾರೆ. ಇದು ಹೊಡಿತದಂತೇಳಿ ಆದರೆ ಹೊಡೆಯುವ ಸಾಧ್ಯತೆಗಳು ಅಷ್ಟು ಅಂದ್ಕೊಂಡ್ರೆ ಸುಲಭಿಲ್ಲ. ಯಾಕಂದ್ರೆ ಕಾಂಗ್ರೆಸ್ಸಿನ ಅಳಿವು ಉಳಿವಿನ ಪ್ರಶ್ನೆ ಅದ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಏನಾಗ್ಬೋದು ಅನ್ನೋದು ಅಷ್ಟು ಸ್ಪಷ್ಟ ಅದ. ಅಳಿವು ಉಳಿವಿನ ಪ್ರಶ್ನೆ ಇದ್ದಾಗ ಇದ್ರ ಕನ್ವಿನ್ಸ್ ಮಾಡೋದು ಶಕ್ತಿ ರಾಹುಲ್ ಗಾಂಧಿ ಅವರು ಹೇಳೋದ, ಇದನ್ನು ಒಪ್ಪುವಂಥ ಮನಸ್ಥಿತಿ ಡಿ ಕೆ ಶಿ ಅವರು ಹೇಳೋದ. ಅದೇ ಕಾಲಕ್ಕೆ ನಾವು ಅಭಿಪ್ರಾಯದಲ್ಲಿ ಸಿದ್ದರಾಮಯ್ಯರಿಗೂ 2028 ಅಂದ್ರೆ ಮೌನ ಆಗಿಬಿಡ್ತಾರೆ. ನಂತರ ಯಾರಿಗೆ ಕೊಟ್ಟರು ನಮಗೇನಾಗಪ್ಪ ಅನ್ನೋದು ಇರ್ಬೋದು, ಯಾರ ಮನಸ್ಸು ಹೆಂಗೆ ಹೇಳಕ್ಕೆ ಆಗೋದಿಲ್ಲ. ಅದೇನೂ ಇರಲಿ, ಒಳ್ಳೆ ಮನಸ್ಸದ, ಅವರು ಕೊಡ್ತಾರೆ ಅನ್ನೋಂಥ ಮಾತು ಮಾತಾಡೋಣ ಅಂತ ಈಗ ಇರುತ್ತಿರುವಂಥ ಸಮಸ್ಯೆ. ಈ ನಮ್ಮ BJP ಮತ್ತು JDS ಮಧ್ಯೆಲ್ಲ ಹೊಂದಾಣಿಕೆ ಆದರೆ ಒಂದಿಷ್ಟು ಹೋಪ್ಸ್. ಇಲ್ಲಪ್ಪ ಅಂತಂದ್ರೆ ಇಬ್ಬರು ನಾವು ಸೇಮ್ ಮಕ್ಕಳು ಅಂತಂದ್ರೆ ನೋಡ್ಬೇಕು ಜನ ಏನು ಕೊಡ್ತಾರೆ ಉತ್ತರ. ಆದರೆ ಈಗಿನ ಮಟ್ಟಿಗೆ ಭಾಳ ಕಷ್ಟ. ಯಾಕಂದರೆ JDSಗೆ ಮೊದಲಿನ ಅನೇಕ ನಾಯಕರ ಸಹಾಯ ಅದಕ್ಕಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯರವರಿದ್ದಾಗ 58 59 ಆಯ್ಕೆ ಆಗಿ ಬಂದಿದ್ದರು. ನಂತರದಲ್ಲಿ ಕಡಿಮೆ ಆಗ್ತಾ ಬಂತು. ಯಾವಾಗ ಸಂಖ್ಯೆ ಕಡಿಮೆ ಆಯಿತು ಅವರ ಬೆಂಬಲಿಗರದು ಅಥವಾ ಹೋರಾಟಗಾರರದು ನಿಧಾನಕ್ಕೆ 19 ಬಂದು ನಿಂತದ. ಅದಕ್ಕೆ ಕಾರಣ JDSನಲ್ಲಿ ಒಳಗೆ JDSನಲ್ಲಿ ತಿಕ್ಕಾಟ. ಜೊತೆಗೆ ಇವತ್ತು ಅದೇ ತಿಕ್ಕಾಟ BJP ಮತ್ತು JDSನಲ್ಲಿ ಆದರೆ ಕಾಂಗ್ರೆಸ್ಗೆ ಅನುಕೂಲ, ಅದಂತ ಸತ್ಯ. ಆದರೆ ಇದಕ್ಕೆ ಏನು ಮಾಡ್ಬೋದು ನಮ್ಮ BJP ಮತ್ತು JDS ಅವರು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸೇರಿಸಿ ತರಬೇಕು. ಸತ್ಯದ ಕೈಗಳಲ್ಲಿ ವಂದನೆಗಳು.